ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಜಿಲೆಟಿನ್ ಕಡ್ಡಿಗಳ ಪತ್ತೆಗೂ ಮುನ್ನ ಬೆದರಿಕೆಯ ಕರೆ ಬಂದಿತ್ತು ಅನ್ನುವಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಬೆದರಿಕೆಯ ಕರೆ ಮಾಡಿದಂತಹ ಲೋಹಿತ್ನ ತೀವ್ರ ವಿಚಾರಣೆಯನ್ನ ಮಾಡುವಂತ ಕೆಲಸ ಸಾಗ್ತಾ ಇದೆ. ಎನ್ಐಎ ಅಂಡ್ ಸಿಸಿಬಿಯ ತನಿಖಾ ತಂಡದಿಂದ ವಿಚಾರಣೆ ಆಗ್ತಾ ಇದೆ. ವಿವಿಧ ಆಯಾಮದಲ್ಲಿ ಆರೋಪಿಯ ಹಿನ್ನೆಲೆಯ ಬಗ್ಗೆ ತನಿಖೆ ಆಗ್ತಾ ಇದೆ. ಆತ ಯಾರು, ಆತನ ಹಿನ್ನೆಲೆ ಏನು, ಆತ ಯಾರ ಜೊತೆಗೆ ಸಂಪರ್ಕದಲ್ಲಿ ಇದ್ದ, ಈ ರೀತಿಯಾಗಿ ಸದ್ಯ ತನಿಖೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಬೆಂಗಳೂರು ಮತ್ತು ಬೆಂಗಳೂರು ದಕ್ಷಿಣ ಪೊಲೀಸ್ ಸೇರಿ ಹಲವರಿಂದ ಆಗ್ತಾ ಇರುವ ತನಿಖೆ ಇದು. ಕೋರಮಂಗಲದ ನಿವಾಸಿಯನ್ನ ಕರೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೋರಮಂಗಲ ಪೊಲೀಸರು. ಬಳಿಕ ಜಿಲೆಟಿನ್ ಪತ್ತೆಯ ಬಗ್ಗೆಯೂ ಕೂಡ ಇದೀಗ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ನಿನ್ನೆ ತಡರಾತ್ರಿಯವರೆಗೂ ಕೂಡ ತನಿಖಾ ತಂಡಗಳು ವಿಚಾರಣೆಯನ್ನ ಮಾಡಿದ್ದಾರೆ. ಎನ್ಐಎ ತನಿಖಾ ತಂಡದಿಂದ ಲೋಹಿತ್ ವಿಚಾರಣೆ ಮಾಡಲಾಗಿದೆ. ಆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಹಾಗಾದ್ರೆ ಯಾವೆಲ್ಲ ಅಂಶಗಳು ಬಯಲಾಗಿದೆ ಅನ್ನೋದು ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿಯವರೆಗೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಆತನ ಮುಂದಿಟ್ಟಿದ್ದಾರೆ. ವಿವಿಧ ಆಯಾಮದಲ್ಲಿ ಆರೋಪಿಯ ಹಿನ್ನೆಲೆಯ ಬಗ್ಗೆ ಪೊಲೀಸರು ಇದೀಗ ತನಿಖೆಯನ್ನ ನಡೆಸಿದ್ದಾರೆ. ಇಸ್ರೋ ಮಾಜಿ ಸಿಬ್ಬಂದಿಯ ಮಗ ಎಂದು ಹೇಳ್ತಾ ಇದ್ದ ಕಾರಣ ಆತನ ಪೋಷಕರ ವಿಚಾರಣೆಯನ್ನ ಮಾಡಿತ್ತು ತಂಡ. ಈ ವೇಳೆ ಆತನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನುವಂಥ ವಿಚಾರ ಕೂಡ ಸದ್ಯ ಬೆಳಕಿಗೆ ಬಂದಿದೆ. ತನಿಖಾ ಹಂತದಲ್ಲಿ ಆತ ದೇಶ ಹಾಳಾಗ್ತಾ ಇದೆ ಎಂಬ ವಾಕ್ಯವನ್ನ ಪದೇ ಪದೇ ಉಚ್ಚರಿಸ್ತಾ ಇದ್ದ ಅನ್ನುವಂತಹ ಮಾಹಿತಿಯೂ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಬೆಂಗಳೂರಿನ ಹೊರವಲಯದ ಆರ್ಟ್ ಆಫ್ ಲಿವಿಂಗ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆಯಲ್ಲಿ ಒಂದು ರೀತಿ ಲೋಪ ಅಂತಾನೆ ಹೇಳಲಾಗ್ತಾ ಇತ್ತು. ಅಂದ್ರೆ ಮೋದಿ ತೆರಳುವಂತ ರಸ್ತೆ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಹಾಗಾಗಿ ಇದು ಹಲವಾರು ಸಂಶಯಕ್ಕೆ ಎಡೆಮಾಡಿಕೊಟ್ಟಿತ್ತು. ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಗೆ ಅಂತ ಹೇಳಿ ಪ್ರತ್ಯೇಕವಾಗಿ 4 ತಂಡದ ರಚನೆಯನ್ನ ಕೂಡ ಮಾಡಲಾಗಿದ್ದು ವಿವಿಧ ಆಯಾಮಗಳಲ್ಲಿ ಇದೀಗ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸದ್ಯ ಈ ರೀತಿಯಾದಂತಹ ಮಾಹಿತಿ ಒಂದು ರಿವೀಲ್ ಆಗಿದೆ. ಬೆಂಗಳೂರು ಹೊರವಲಯ ಕಗ್ಗಲಿಪುರ ಸಮೀಪ ಇರುವಂತಹ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದಂತ ಧ್ಯಾನ ಮಂದಿರದ ಉದ್ಘಾಟನೆ ಹಾಗೆ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಹಿನ್ನೆಲೆ ಪ್ರಧಾನಿ ಮೋದಿ ಆರಂಭಿಸಿದ್ರು. ಇನ್ನು ಪ್ರಧಾನಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಮಾರ್ಗದಲ್ಲಿ ಅಫ್ಕೋರ್ಸ್ ಹೈ ಸೆಕ್ಯೂರಿಟಿ ಇದ್ದೇ ಇರುತ್ತೆ. ಆದರೂ ಕೂಡ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಏನೂ ಕೂಡ ಪತ್ತೆಯಾಗೋದಿಲ್ಲ. ಆದ್ರೆ ನಂತರದಲ್ಲಿ ಒಬ್ಬ ಕಾನ್ಸ್ಟೇಬಲ್ಗೆ ಈ ರೀತಿಯಾಗಿ ಏನೋ ಒಂದು ಬಾಕ್ಸ್ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಆತ ಮಾಹಿತಿಯನ್ನು ನೀಡ್ತಾನೆ. ಅದಾದ ನಂತರ ಮತ್ತೆ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಸಿಬ್ಬಂದಿಗಳು. ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಕೆಲಸ ಮಾಡಿ ಆ ನಂತರದಲ್ಲಿ ಆ ಮಾರ್ಗದಲ್ಲಿ ಪ್ರಧಾನಿ ಮೋದಿ ಅವರು ಪಾಸ್ ಆಗ್ತಾರೆ. ಆದ್ರೆ ಈಗ ಏನು ಸಪರೇಟ್ ಆಗಿ 4 ತಂಡ ರಚನೆಯನ್ನ ಮಾಡಿದ್ದಾರೆ. ಆ ತಂಡದಿಂದ ತನಿಖೆ ಮಾಡುವಂತಹ ಕೆಲಸ ಸಾಗ್ತಾ ಇದೆ. ಹಾಗಾಗಿ ತನಿಖೆಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆತನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾಗಿ ಈತನ ಜೊತೆಗೆ ಇನ್ಯಾರಾದ್ರೂ ಇದ್ದಾರಾ ಅಥವಾ ಏನು ಎತ್ತ ಅನ್ನೋದು ಇನ್ನಷ್ಟೇ ತನಿಖೆಯ ನಂತರದಲ್ಲಿ ತಿಳಿದು ಬರಬೇಕಿದೆ. ಒಟ್ಟಾರೆಯಾಗಿ ಬೆಂಗಳೂರು ಮತ್ತು ಬೆಂಗಳೂರು ದಕ್ಷಿಣ ಪೊಲೀಸ್ ಸೇರಿ ಹಲವರಿಂದ ತನಿಖೆ ಮಾಡುವ ಕೆಲಸ ಸಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಯಾವ ರೀತಿಯಾದಂತಹ ತನಿಖೆ ನಡೀತಾ ಇದೆ, ತನಿಖೆ ಇನಿಷಿಯೇಟಿವ್ ಯಾರು ತಗೊಂಡಿದ್ದಾರೆ, ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ರಿವೀಲ್ ಆಗ್ತಾ ಇದೆ? ದಿವ್ಯಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚರಿಸುವಂತಹ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾದಂತಹ ಮೇಲೆ ತನಿಖಾ ತಂಡಗಳಾಗಿರಬಹುದು ಮತ್ತು ಪೊಲೀಸ್ ಅಧಿಕಾರಿಗಳಾಗಿರಬಹುದು ಸಂಬಂಧಪಟ್ಟವರು ತೀವ್ರವಾದಂತಹ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂದಿರೋ ಮಾಹಿತಿ ಪ್ರಕಾರ ರಾಷ್ಟ್ರೀಯ ತನಿಖಾ ದಳ ಆಗಿರಬಹುದು ಮತ್ತು ಎನ್ಐಎ ಅಧಿಕಾರಿಗಳಾಗಿರ್ಬೋದು ಮತ್ತು ಸಿಸಿಬಿ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಎಂಟ್ರಿ ಕೊಟ್ಟು ಈ ಬೆದರಿಕೆ ಕರೆ ಮಾಡಿದಂತಹ ಲೋಹಿತ್ ಅನ್ನ ತೀವ್ರವಾಗಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಜಿಲೆಟಿನ್ ಪತ್ತೆಗೂ ಮುನ್ವೆ ಈ ಲೋಹಿತ್ ಏನಿದ್ದಾನೆ ಈತ ಕರೆ ಮಾಡಿರ್ತಾನೆ. ಕರೆ ಮಾಡಿ ಮತ್ತು ಈ ಒಂದು 2 ಕಡೆಗಳಲ್ಲಿ ಬ್ಲಾಸ್ಟ್ ಮಾಡಲಾಗುತ್ತೆ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ. ಹೀಗಾಗಿ ಕೆಲವೇ ಗಂಟೆಗಳಲ್ಲಿ ಕೋರಮಂಗಲದ ನಿವಾಸದಲ್ಲಿ ಈತನನ್ನ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿತ್ತು. ಬಳಿಕ ಜಿಲೆಟಿನ್ ಪತ್ತೆ ಬಗ್ಗೆ ವಿಚಾರಣೆಯನ್ನು ಕೂಡ ನಡೆಸಲಾಗಿರುತ್ತೆ. ಹೀಗಾಗಿ ಎನ್ಐಎ ತನಿಖಾ ತಂಡದಿಂದ ಲೋಹಿತ್ ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಬೆಂಗಳೂರು ಮತ್ತು ಬೆಂಗಳೂರು ದಕ್ಷಿಣ ಪೊಲೀಸರು ಕೂಡ ಹಲವರನ್ನ ಅಂದ್ರೆ ಕಂಡುಹಿಡಿಯುವಂತಹ ನಿಟ್ಟಿನಲ್ಲಿ, ಅಂದ್ರೆ ಜಿಲೆಟಿನ್ ಎಲ್ಲಿ ಪತ್ತೆ ಆಯ್ತಲ್ಲ ಆ ಜಿಲೆಟಿನ್ ಪತ್ತೆ ಆದಂತಹ ಸ್ಥಳದಲ್ಲಿ ಯಾರೆಲ್ಲ ಓಡಾಡಿದ್ದಾರೆ, ಏನೆಲ್ಲ ಆಯ್ತು ಅನ್ನೋ ಆಂಗಲ್ ಅನ್ನು ಕೂಡ ಈಗ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಈ ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಾಜಿ ಸಿಬ್ಬಂದಿಯ ಮಗ ಅಂತ ಈತ ಹೇಳ್ಕೊಂಡಿದ್ದ. ಹೀಗಾಗಿ ಆತನ ಪೋಷಕನ ವಿಚಾರಣೆಯನ್ನು ಕೂಡ ನಡೆಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇರುವಂತದ್ದು.
ಈ ವೇಳೆ ಆತನ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಕರೆ ಮಾಡಿದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಅಧಿಕಾರಿಗಳು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖಾ ಹಂತದಲ್ಲಿ ಆತ ದೇಶ ಹಾಳಾಗ್ತಿದೆ ಎಂಬ ವಾಕ್ಯವನ್ನ ಪದೇ ಪದೇ ಉಚ್ಚರಿಸ್ತಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಈತನಿಗೆ ಮಾನಸಿಕ ಅಸ್ವಸ್ಥನ ಅಥವಾ ಬೇಕು ಅಂತಲೇ ಏನ್ ಕರೆ ಮಾಡೋದನ್ನ ಮತ್ತು ಈ ಜಿಲೆಟಿನ್ ಕಡ್ಡಿಯನ್ನ ಇಟ್ಟವರೆಗೂ ಈತನಿಗೂ ಏನಾದ್ರೂ ಸಂಬಂಧ ಇದೆಯಾ ಅನ್ನೋ ಒಂದು ಆಂಗಲಲ್ಲಿ ಈಗ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಒಟ್ಟಾರೆ ಶಾಕಿಂಗ್ ವಿಷಯ ಏನು ಅಂತಂದ್ರೆ, ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚರಿಸುವಂತಹ 50 ಮೀಟರ್ ದೂರದಲ್ಲಿಗೆ ಈ ಜಿಲೆಟಿನ್ ಕಡ್ಡಿ ಬಾಕ್ಸ್ ಪತ್ತೆ ಆಗಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ತುಂಬಾ ಸೀರಿಯಸ್ ಆಗಿ ಒಂದು ಪ್ರಕರಣವನ್ನ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ ಮತ್ತು ಈ ಜಿಲೆಟಿನ್ ಕಡ್ಡಿಯನ್ನ ಅಲ್ಲಿ ಇಟ್ಟು ಹೋದವ್ರು ಯಾರು ಅನ್ನೋ ಒಂದು ತನಿಖೆಯಲ್ಲಿ ಈಗ ಅಧಿಕಾರಿಗಳು ತೊಡಕೊಂಡಿರುವಂತದ್ದು. ದಿವ್ಯಾ, ಬೆದರಿಕೆಯ ಕರೆ ಮಾಡೋದಕ್ಕೂ ಮುನ್ನ ಬೇರೆ ಯಾರಿಗಾದ್ರೂ ಸಂಪರ್ಕವನ್ನ ಮಾಡಿದ್ನಾ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ? ದಿವ್ಯಾ, ಆವಾಗ ಇನ್ನಷ್ಟು ಗೊತ್ತಾಗಬೇಕಾಗಿದೆ. ಯಾಕಂತಂದ್ರೆ ನಿನ್ನೆಯಿಂದಲೂ ಕೂಡ ಆತನನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತದ್ದು ಒಂದೇ, ಈ ದೇಶ ಸರಿಯಾಗಿಲ್ಲ, ದೇಶ ಉದ್ಧಾರ ಆಗ್ತಾ ಇಲ್ಲ ಅನ್ನೋ ಆಂಗಲಲ್ಲಿ ಮಾತ್ರ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾನಂತೆ. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರಿಗೆ ಆತ ಕರೆ ಮಾಡ್ತಾನೆ ಮತ್ತು ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಕರೆ ಮಾಡಿ ಆತ ಉಚ್ಚಾಟವನ್ನ ಮೆರೆದಿದ್ದ. ಆ ಟೈಮಲ್ಲೂ ಕೂಡ ವಾರ್ನಿಂಗ್ ಅನ್ನ ಮಾಡಿದ್ರು ಪೊಲೀಸರು. ಈಗ ಸದ್ಯಕ್ಕೆ ಪ್ರಕರಣದ ತನಿಖೆಯ ಹಂತದಲ್ಲಿ ಈತ ಪೊಲೀಸರಿಗೆ ಮಾತ್ರ ಕರೆ ಮಾಡಿರ್ತಾನೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಏನಾದ್ರೂ ಕೂಡ ಆತನಿಗೆ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸ ಆಗ್ಬೋದು, ಅಥವಾ ಈ ಜಿಲೆಟಿನ್ ಕಡ್ಡಿಯನ್ನ ಯಾರು ಇಟ್ಟೋರು ಅನ್ನೋ ಒಂದು ಆಂಗಲ್ ನಲ್ಲಿ ಗೊತ್ತಾದಂತಹ ಸಂದರ್ಭದಲ್ಲಿ ಈತನದ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ಈತನನ್ನು ಬಿಟ್ಟು ಕಳಿಸಲಾಗುತ್ತೆ. ಆದ್ರೆ ಜಿಲೆಟಿನ್ ಕಡ್ಡಿಗೂ ಈತನಿಗೂ, ಯಾಕಂತಂದ್ರೆ ಜಿಲೆಟಿನ್ ಕಡ್ಡಿ ಪತ್ತೆ ಆಗೋ ಮುಂಚೆನೆ ಈತ ಕರೆ ಮಾಡಿರ್ತಾನೆ. ಹೀಗಾಗಿನೇ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿ ಕೊಟ್ಟಿರುವಂತದ್ದು. ಹೀಗಾಗಿ ಪೊಲೀಸರು ತನಿಖೆನ ಮುಂದುವರಿಸಿರುವಂತದ್ದು. ದಿವ್ಯಾ, ನಿಮ್ಮೆಲ್ಲ ಮಾಹಿತಿಗಾಗಿ ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ವಿವಿಧ ಆಂಗಲ್ನಲ್ಲಿ ಇದೀಗ ತನಿಖೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೆದರಿಕೆ ಕರೆ ಮಾಡಿದಂಥ ಲೋಹಿತ್ ಏನಿದ್ದಾರೆ ಆತನ ತೀವ್ರ ವಿಚಾರಣೆ ಆಗ್ತಾ ಇದೆ. ಹಾಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಆತನ ಹಿನ್ನೆಲೆ ಏನು ಅಂತ ಹೇಳಿ ಕೆದಕಿದಾಗ ಆತನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ರಿವೀಲ್ ಆಗಿರೋದ್ರಿಂದ ಜಿಲೆಟಿನ್ ಕಡ್ಡಿ ಯಾರು ಇಟ್ಟಿದ್ರಲ್ಲಿ ಏನು ಅನ್ನೋದರ ಡೀಟೇಲ್ಸ್ ಇನ್ನಷ್ಟೇ ರಿವೀಲ್ ಆಗಬೇಕಿದೆ. ಒಟ್ಟಾರೆಯಾಗಿ ತನಿಖಾ ಹಂತದಲ್ಲಿ ಆತ ದೇಶ ಹಾಳಾಗ್ತಾ ಇದೆ ಅನ್ನುವಂತಹ ವಾಕ್ಯವನ್ನ ಅಲ್ಲಿ ಪದೇ ಪದೇ ಉಲ್ಲೇಖ ಮಾಡಿದ್ದಾನೆ, ಉಚ್ಚರಿಸಿದ್ದಾನೆ ಅನ್ನುವಂತಹ ಅಂಶ ಕೂಡ ಇದೀಗ ಬಯಲಾಗಿದೆ. ಹಾಗೆ ಸ್ಕ್ರೀನ್ ಮೇಲೆ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇರಬಹುದು, ಜಿಲೆಟಿನ್ ಕಡ್ಡಿಯ ಬಾಕ್ಸ್ ಪತ್ತೆಯಾಗಿದೆ. ಅಂದ್ರೆ ಬಾಕ್ಸ್ ಜೊತೆಗೆ ಅದನ್ನ ಟೇಪ್ ಮಾಡಿ ಯಾವ ರೀತಿಯಾಗಿ ಕವರ್ ಮಾಡಿದ್ದಾರೆ ಅನ್ನುವಂತಹ ದೃಶ್ಯ ಅದು. ಹಾಗಾಗಿ ಒಟ್ಟಾರೆಯಾಗಿ ಇದೀಗ ತನಿಖೆ ಮಾಡುವಂತ ಕೆಲಸ ಆಗ್ತಾ ಇದ್ದು, ತನಿಖೆಯ ನಂತರದಲ್ಲಷ್ಟೇ ಮತ್ತಷ್ಟು ಮಾಹಿತಿ ರಿವೀಲ್ ಆಗಲಿದೆ.